Good morning. In the previous session, we were discussed about C4 pathway. Now I would like to talk on photorespiration. You know the meaning of respiration. Respiration is nothing but the consumption of oxygen and release of carbon dioxide takes place in animals to break down the complex biomolecules to release the energy. In case of plants, during photosynthesis, this occurs. That is nothing but the photorespiration, respiration in the presence of light. See, it's a process by which, in the presence of light, plant consumes oxygen and releases carbon dioxide. ನೆನಪಿಟ್ಕೊಳ್ಳಿ, ಲೈಟ್ ಇದ್ದಾಗ ಪ್ಲಾಂಟ್ಸ್ ಏನು ಮಾಡಬೇಕು? ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ ಇಸ್ ನಥಿಂಗ್ ಬಟ್ ದಿ ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಅದರ ರಿವರ್ಸಿಬಲ್ ರಿಯಾಕ್ಷನ್ ಇದು. ಸೊ ಇಲ್ಲಿ ಏನಾಗ್ತಾ ಇದೆ? ದ ಪ್ರಾಸೆಸ್ ಬೈ ವಿಚ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಪ್ಲಾಂಟ್ ಕನ್ಸ್ಯೂಮ್ಸ್ ಆಕ್ಸಿಜನ್ and releases carbon dioxide instead of fixing carbon dioxide. That's why I'm writing here, instead of fixing carbon dioxide, it releases the carbon dioxide during photosynthesis, resulting in a decrease in photosynthetic output. Photosynthetic output ಅಂದ್ರೆ yield ನ, ಕ್ರಾಪ್ ಪ್ಲಾಂಟ್ಸ್ ನಾವು ಗಮನಿಸೋದಾದ್ರೆ yield ರಿಡ್ಯೂಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಟಾಪಿಕ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. Okay. See, in this pathway, in this reaction, 3 cell organelles are involved. Number 1 is chloroplast. Chloroplast ಅಂದ್ರೆ ಗೊತ್ತಿದೆ, ಫೋಟೋಸಿಂಥಸಿಸ್ ನಡೀತಾ ಇರುತ್ತೆ. ನೆಕ್ಸ್ಟ್ ಪೆರಾಕ್ಸಿಸೋಮ್. ಪೆರಾಕ್ಸಿಸೋಮ್ ಅಲ್ಲಿ ಏನಿರುತ್ತೆ? ಕೆಟಲೇಸ್ ಎನ್ಸೈಮ್, ಪೆರಾಕ್ಸಿಡೇಸ್ ಎನ್ಸೈಮ್ಸ್ ಇರುತ್ತೆ. ದೇ ಆರ್ ನಥಿಂಗ್ ಬಟ್ ದಿ ಡಿಟಾಕ್ಸಿಫೈಯಿಂಗ್ ಏಜೆಂಟ್ಸ್. ಆ ಎನ್ಸೈಮ್ಸ್ ಇರುತ್ತೆ. ಹಾಗಾಗಿ ಪೆರಾಕ್ಸಿಸೋಮ್ ಸಹ ಇನ್ವಾಲ್ವ್ ಆಗುತ್ತೆ. ದೆನ್ ಮೈಟೊಕಾಂಡ್ರಿಯಾ, ದ ಆಕ್ಚುಯಲ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೊಕಾಂಡ್ರಿಯಾ. ದಟ್ ಈಸ್ ನಥಿಂಗ್ ಬಟ್ ದಿ ಪವರ್ ಹೌಸ್ ಆಫ್ ದ ಸೆಲ್. ಸೊ ಇಷ್ಟು ಸೆಲ್ ಆರ್ಗನೆಲ್ಸ್ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಈ ಸ್ಲೈಡ್ನಲ್ಲಿ ಐ ಆಮ್ ಯೂಸಿಂಗ್ ಬೋತ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ನೇಮ್ಸ್. ಇದು ನೆನಪಿರ್ಬೇಕು ನಿಮಗೆ. ಏನಿದು? 1,5 ನೆನಪಿದೆಯಾ? 1,5 ಬಿಸ್ ನೆನಪಿಲ್ಲ? ರುಬಿಸ್ಕೋ ಏನು ನೆನಪಿದೆ? ದಟ್ ಈಸ್ ರೈಬಿಲೋಸ್ 1,5 ಬಿಸ್ ಕಾರ್ಬಾಕ್ಸಿಲೇಸ್, ಬಿಸ್ ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್. ಸೊ ಇಲ್ಲಿ ಇಟ್ಸ್ ಎ 5 ಕಾರ್ಬನ್ ಕಾಂಪೌಂಡ್. ದಿಸ್ 5 ಕಾರ್ಬನ್ ಕಾಂಪೌಂಡ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟ್ ಮಾಡುತ್ತೆ, 6 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ದೆನ್ ಇಟ್ ವಿಲ್ ಎಂಟರ್ಸ್ ಇನ್ ಟು ದಿ ಫೋಟೋಸಿಂಥಸಿಸ್, ದಟ್ ಈಸ್ ಪ್ರೊಡಕ್ಷನ್ ಆಫ್ ಕಾರ್ಬೋಹೈಡ್ರೇಟ್. ಬಟ್ ಈ ರುಬಿಸ್ಕೋ ಇದೆಯಲ್ಲ, ಯು ಪ್ಲೀಸ್ ಅಬ್ಸರ್ವ್ ಮೈ, ಫಾಲೋ ಮೈ ಕರ್ಸರ್. See, this Rubisco ribulose 1,5 bis phosphate carboxylase ಇದೆಯಲ್ಲ, ಸಾಮಾನ್ಯವಾಗಿ ಬರೀ ಕಾರ್ಬಾಕ್ಸಿಲೇಸ್ ಅಂತ ಬರೆದಿದ್ದೀನಿ ಆ ಸೈಕಲ್ನಲ್ಲಿ. ದಿಸ್ ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಈಸ್ ಪೆಕ್ಯುಲಿಯರ್ ಇನ್ ನೇಚರ್. ಇಟ್ ಬಿಹೇವ್ಸ್ ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಆಕ್ಸಿಜನ್. ಬೇಸಿಕಲಿ ಇಟ್ಸ್ ಎ ಕಾರ್ಬಾಕ್ಸಿಲೇಸ್. ಕಾರ್ಬಾಕ್ಸಿಲೇಸ್ ಕೆಲಸ ಏನು? ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಮಾಡಬೇಕು. ಆದರೆ ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ಆಕ್ಸಿಜನ್ ಇಸ್ ಮೋರ್, ದಟ್ ಈಸ್ 20% ಆರ್ ಅಪ್, 20%ಗಿಂತ ಜಾಸ್ತಿ ಇದೆ ಅಥವಾ 20% ಇದೆ ಅಂತ ಅಂದರೆ, ಇನ್ಸ್ಟೆಡ್ ಆಫ್ ಬಿಹೇವಿಂಗ್ ಕಾರ್ಬಾಕ್ಸಿಲೇಸ್ ಇಟ್ ಆಕ್ಟ್ಸ್ ಆಸ್ ಎ ಆಕ್ಸಿಜನೇಸ್. ಆಕ್ಸಿಜನೇಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಈ 5 ಕಾರ್ಬನ್ ಕಾಂಪೌಂಡ್ಗೆ ನಾರ್ಮಲಿ ಏನು ಮಾಡಬೇಕು? ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಗಬೇಕು. ದೆನ್ ಇಟ್ ಬಿಕಮ್ಸ್ 6 ಕಾರ್ಬನ್ ಕಾಂಪೌಂಡ್, ದಟ್ ಇಸ್ ಅನ್ಸ್ಟೇಬಲ್, ಇಮಿಡಿಯೇಟ್ಲಿ ಕ್ಲೀವ್ಸ್ ಇನ್ ಟು 2 ಮಾಲಿಕ್ಯೂಲ್ಸ್ ಆಫ್ 3 ಕಾರ್ಬನ್ ಈಚ್. ಅಲ್ವಾ? ಇಲ್ಲ, ಇದು ಈ ರೀತಿ ಆಗುತ್ತೆ. ಏನಾಗುತ್ತೆ? ಕಾನ್ಸಂಟ್ರೇಷನ್ ಆಫ್ ದ ಆಕ್ಸಿಜನ್ ಮೋರ್ ಇದ್ದಾಗ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ದಾಗ, ದಿಸ್ ರುಬಿಸ್ಕೋ ಕ್ಲೀವ್ಸ್ ದಿಸ್ 5 ಕಾರ್ಬನ್ ಕಾಂಪೌಂಡ್ ಇಂಟು 1 3 ಕಾರ್ಬನ್ ಕಾಂಪೌಂಡ್ ಅಂಡ್ ಅನದರ್ ಒನ್ ಇಸ್ 2 ಕಾರ್ಬನ್ ಕಾಂಪೌಂಡ್. ದಿಸ್ 3 ಕಾರ್ಬನ್ ಕಾಂಪೌಂಡ್ ಇಸ್ ನಥಿಂಗ್ ಬಟ್ 3 ಫಾಸ್ಫೋಗ್ಲಿಸರಿಕ್ ಆಸಿಡ್. ದಿಸ್ ಮೇ ಎಂಟರ್ಸ್ ಇನ್ ಟು ದಿ C3 ಸೈಕಲ್. ಈ ಪಿಕ್ಚರ್ನಲ್ಲಿ ತೋರಿಸಿದ್ದೀನಿ ನೋಡಿ. ಸೊ RuBP ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕ್ಲೀವ್ ಆಗುತ್ತೆ. ಒಂದು 3 ಕಾರ್ಬನ್ ಕಾಂಪೌಂಡ್, 2 ಕಾರ್ಬನ್ ಕಾಂಪೌಂಡ್, ದಟ್ ಈಸ್ ಫಾಸ್ಫೋಗ್ಲೈಕಾಲಿಕ್ ಆಸಿಡ್, and 3 carbon compound, that is 3-phosphoglyceric acid. This 3-phosphoglyceric acid undergoes or enters into the Kelvin-Benson cycle. So, a phosphoglycolic acid 2 carbon compound undergoes dephosphorylation. Phosphate group release ಆಗುತ್ತೆ,
then it becomes glycolic acid. This glycolic acid then diffuses into peroxisome. Illi it undergoes oxidation with influence of glycolate oxidase enzyme. So ಇಲ್ಲಿ ಏನಾಗುತ್ತೆ, enzyme glyoxolic acid ಆಗುತ್ತೆ in the presence of oxygen, but H2O2 hydrogen peroxide is the byproduct. As you all know, H2O2 hydrogen peroxide is a toxic in nature. So immediately catalase enzyme converts this H2O2 into water and molecular oxygen. Then this glyoxolic acid becomes glycine after receiving an amino group. ಬೇರೆ ಎಲ್ಲಿಂದನೋ ಒಂದು ಅಮೈನೋ ಗ್ರೂಪ್ ಟ್ರಾನ್ಸ್ಫರ್ ಆಗುತ್ತೆ ಬೈ ದ ಪ್ರಾಸೆಸ್ ಆಫ್ ಟ್ರಾನ್ಸಮಿನೇಷನ್. ಸೊ ಟ್ರಾನ್ಸಮಿನೇಷನ್ ಪ್ರಾಸೆಸ್ ಆಗ್ತಿದ್ದಾಗೆ ಸೊ ಅಲ್ಲಿ ಗ್ಲೈಸಿನ್ ಫಾರ್ಮೇಷನ್ ಆಯಿತು. ದೆನ್ ದಿಸ್ ಗ್ಲೈಸಿನ್ ಎಂಟರ್ಸ್ ಇನ್ ಟು ದಿ ಮೈಟೊಕಾಂಡ್ರಿಯಾ. ಇಲ್ಲಿ ಬಂದಾಗ 2 molecules of glycine condenses together. ನೆನ್ಪಿಟ್ಕೊಳ್ಳಿ, glycine is a 2 carbon compound. Glycine is a 2 carbon compound. After condensation 2 molecules of glycine condense ಆಗ್ತಿದ್ದಾಗೆ 1 molecule carbon dioxide ರಿಲೀಸ್ ಆಗುತ್ತೆ as a product of photorespiration, and it becomes 3 carbon compound, that is nothing but the serine. Serine formation ಆಗುತ್ತೆ. Then this serine shuttles back to peroxisome. ಪೆರಾಕ್ಸಿಸೋಮ್ಗೆ ವಾಪಸ್ ಬರುತ್ತೆ ಸೆರಿನ್. ಅಲ್ಲಿರ್ತಕ್ಕಂಥ ಅಮೈನೋ ಗ್ರೂಪ್ ವಾಪಸ್ಸು ಟ್ರಾನ್ಸ್ಫರ್ ಆಗುತ್ತೆ, ಇನ್ನೊಂದು ಕಡೆಗೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ದಿಸ್ ಸೆರಿನ್ ಬಿಕಮ್ಸ್ ಹೈಡ್ರಾಕ್ಸಿಪೈರವಿಕ್ ಆಸಿಡ್. ಸಿ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹೈಡ್ರಾಕ್ಸಿಪೈರವಿಕ್ ಆಸಿಡ್. This hydroxypyruvic acid then undergoes reduction, that is alpha hydroxy reductase enzyme using NADH to NAD glyceric acid. Then this glyceric acid diffuses into chloroplast, wherein this glyceric acid under the influence of kinase enzyme undergoes phosphorylation. Then it becomes phosphoglyceric acid. Then it enters into Kelvin-Benson cycle. So in each cycle 25% of the carbon dioxide is released. It is unwanted in case of plants. ಪ್ಲಾಂಟ್ ಅಲ್ಲಿ ಇದು ಬೇಕಿಲ್ದಿರುವಂತಹ ಪ್ರಾಸೆಸ್, ಬೇಕಿಲ್ಲದೆ ಇರತಕ್ಕಂಥ ಮೆಕ್ಯಾನಿಸಮ್. ಇನ್ ಕೇಸ್ ಆಫ್ ಕ್ರಾಪ್ ಸ್ಪೀಸೀಸ್ the yield would be greater, yield would be higher, better if photorespiration did not occur. photorespiration ಆಗಲಿಲ್ಲ ಅಂತ ಅಂದರೆ ಕ್ರಾಪ್ yield ಜಾಸ್ತಿ ಇರುತ್ತೆ. ಸೊ ಹಾಗಾಗಿ this photorespiration is exhibited by some of the crop plants like wheat, rice, other cereals, many legumes and sugar beets, while crops like corn, sorghum and sugarcane do not have photorespiration. So photorespiration ಇಲ್ಲ ಅಂದರೆ photosynthetic product yield will be more, ಜಾಸ್ತಿ ಇರುತ್ತೆ yield. ಹಾಗಾಗಿ ಇಲ್ಲಿ photorespiration ಇದ್ದರೆ yield ಕಡಿಮೆ, photorespiration ಇಲ್ಲ ಅಂದರೆ yield ಜಾಸ್ತಿ. ನಾರ್ಮಲಿ ಇನ್ ಕೇಸ್ ಆಫ್ C4 plants photorespiration ಇದ್ರೂ ಸಹಿತ PEP carboxylase is more efficient than the Rubisco. ಈ Rubisco ಇದೆಯಲ್ಲ, ಇದು ಪೆಕ್ಯುಲರ್ ಎನ್ಸೈಮ್. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಕಾರ್ಬಾಕ್ಸಿಲೇಸ್ ಆಗುತ್ತೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಆಕ್ಸಿಜನೇಸ್ ಆಗುತ್ತೆ. ಆದರೆ PEP ಕಾರ್ಬಾಕ್ಸಿಲೇಸ್ ಈಸ್ ಕಾರ್ಬಾಕ್ಸಿಲೇಸ್ ಓನ್ಲಿ, ಕಾರ್ಬಾಕ್ಸಿಲೇಷನ್ ಪ್ರಾಸೆಸ್ ಮಾತ್ರ ಮಾಡುತ್ತೆ. ಹಾಗಾಗಿ C4 ಪ್ಲಾಂಟ್ಸ್ ಅಲ್ಲಿ ಬೈ ಚಾನ್ಸ್ ಬೈ ಫೋಟೋರೆಸ್ಪಿರೇಷನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು ಅಂದರೆ ದಟ್ PEP ಕಾರ್ಬಾಕ್ಸಿಲೇಸ್ ಗೋಸ್ ಅಂಡ್ ಕ್ಯಾಚಸ್ ಅಂಡ್ ಇಮಿಡಿಯೇಟ್ಲಿ ಶಟಲ್ಸ್ ಟು ಕೆಲ್ವಿನ್-ಬೆನ್ಸನ್ ಸೈಕಲ್ಗೆ ಇದು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಶಿಫ್ಟ್ ಮಾಡುತ್ತೆ. ಹಾಗಾಗಿ C4 ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಎಫಿಷಿಯಂಟ್ ಪ್ಲಾಂಟ್ಸ್ ಬೈ ದಿ ಸಮ್ ಆಫ್ ದಿ ಆಥರ್ಸ್, ಅಂಡ್ C3 ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ನಾನ್ ಎಫಿಷಿಯಂಟ್ ಪ್ಲಾಂಟ್ಸ್ ಬಿಕಾಸ್ ಇನ್ ಕೇಸ್ ಆಫ್ ಹೈಯರ್ ಟೆಂಪರೇಚರ್, ಹೈಯರ್ light intensities, they show more photosynthetic yield when compared to C3 plants. Okay, so ಇಲ್ಲಿ ನಿಲ್ಲಿಸ್ತಾ ಇರ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.